ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ವೆಡ್ನೆಸ್ಡೇ ವ್ಲಾಗ್ ಆಗಿದೆ. ಊರಿಂದ ನನ್ನ ತಂಗಿ ಬಂದಿದ್ದರು, ಹಂಗಾಗಿ ಅವರು ಮಂಡ್ಯ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿದ್ರು. ಸ್ಕಿನ್ ಡಾಕ್ಟ್ರು ಮಂಡ್ಯದಲ್ಲಿ 5 ರೂಪಾಯಿ ಡಾಕ್ಟ್ರ್ ಇದ್ದಾರೆ, ಶಂಕರೇಗೌಡರು ಅಂತ ಹೇಳ್ಬಿಟ್ಟು ಫೇಮಸ್ ಡರ್ಮಟಾಲಜಿಸ್ಟು. ನಾವು ಒಂದ್ಸಲ ಹೋಗಿದ್ವಿ ಲಾಸ್ಟ್ ಟೈಮು, ಮತ್ತು ಈ ಸಲ ಹೋಗೋಣ ಅಂತ ಹೇಳಿದ್ಲು. ಹಾಗಾಗಿ ಅವಳನ್ನ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಎಲ್ಲ ತಿಂಡಿ ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡು, ಹಾಗೆ ಮಗಳು ಸ್ಕೂಲಿಗೆ ಬಿಡಬೇಕಿತ್ತಲ್ಲ, ಅವಳನ್ನು ರೆಡಿ ಮಾಡಿಕೊಂಡು ಸ್ಕೂಲಿಗೆ ಬಿಟ್ಬಿಟ್ಟು ಹೋಗೋಣ ಅಂತ ನಮ್ಮ ಮನೆಯವರು ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿದರು. ಹಂಗಾಗಿ ಅವ್ರು ಕರ್ಕೊಂಬರ್ತಾರೆ ಅಂತ ಹೇಳ್ಬಿಟ್ಟು ನಾವೇ ಹೊರಟ್ವಿ. ಅವಳನ್ನು ಸ್ಕೂಲಿಗೆ ಬಿಟ್ಟು ಹೋದರೆ ಇನ್ನು ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಅವಳನ್ನು ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ರೆಡಿಯಾಗಿ ಹೊರಟಿದ್ದಾಯಿತು. ಮಂಡ್ಯ ಡಾಕ್ಟ್ರು ಅವರೇನು ದುಡ್ಡು ತೊಗೊಳ್ಳಲ್ಲ, ಮೆಡಿಸಿನಿಗೆ ಅಷ್ಟೇ ದುಡ್ಡು ತೊಗೊಳ್ಳೋದು. ನೋಡೋದಕ್ಕೆ 5 ರೂಪಾಯಿ, ಹಂಗಾಗಿ 5 ರೂಪಾಯಿ ಡಾಕ್ಟ್ರ್ ಅಂತಲೇ ಅವ್ರು ಫೇಮಸ್ ಆಗಿರೋದು. ಅವಳನ್ನ ಸ್ಕೂಲಿಗೆ ಬಿಟ್ಟಿದ್ದಾಯಿತು. ಇನ್ನು ಬಸ್ಸಲ್ಲಿ ಸಿಟಿ ಬಸ್ ಸ್ಟಾಪಿಗೆ ಹೋಗೋಣ ಅಂತೇಳ್ಬಿಟ್ಟು ರೆಡಿಯಾಗಿದ್ದೆ ಹೊರಟಿದ್ದಾಯಿತು. ನಾವು ಏನೋ ಒಂಥರ ಚೆಂದ ಬಸ್ಸಲ್ಲಿ. ನಾವು ಬಸ್ಸಲ್ಲಿ ಓಡಾಡಲ್ಲ, ತುಂಬ ಟ್ರೈನಲ್ಲೇ ಓಡಾಡ್ತೀವಿ. ಈ ಬಸ್ಸಲ್ಲಿ ಓಡಾಡಬೇಕಾದ್ರೆಲ್ಲ ಕಾಲೇಜು ನೆನಪಾಗ್ತಿತ್ತು. ಇನ್ನು ಸಿಟಿ ಬಸ್ ಸ್ಟ್ಯಾಂಡಿಂದ ಹೇಳ್ಬಿಟ್ಟು ಗೌರ್ಮೆಂಟ್ ಬಸ್ ಸ್ಟಾಪಿಗೆ ಬಂದ್ವಿ, ಮಂಡ್ಯ ಹೋಗೋ ಬಸ್ ಹತ್ತೋಣ ಅಂತೇಳ್ಬಿಟ್ಟು. ಈ ಬಸ್ ಸ್ಟ್ಯಾಂಡ್ ಕೆಂಪು ಬಸ್ ನೋಡೋದೇ ಒಂದು ಖುಷಿ. ಯಾಕೆಂತಂದರೆ ನಮ್ಮ ಹಾಸನಲ್ಲೂ ಬರೀ ಕೆಂಪು ಬಸ್ಸೇ ಅಲ್ವಾ, ಹಂಗಾಗಿ ಏನೋ ಒಂಥರ ನಾ ಕಾಲೇಜಲ್ಲೆಲ್ಲ ಓಡಾಡಿದ್ದಿದ್ದೇ ಬಸ್ಸಲ್ಲಿ, ಹಾಗಾಗಿ ಏನೋ ಒಂಥರ ಖುಷಿ ಕೆಂಪು ಬಸ್ ನೋಡೋದಕ್ಕೆ, KSRTC ಬಸ್ನ. ಹಿಂಗೆ ಆಗಿ ಹೋಗಿದ್ದಾಯಿತು. ಇನ್ನು ಮಂಡ್ಯ ಬಸ್ ಹತ್ತಿ ಮಂಡ್ಯ ಕಡೆ ಹೋಗಿದ್ದಾಯಿತು. ಮಂಡ್ಯ ಹೋಗೋದೇ ಒಂದು ಖುಷಿ. ಯಾಕೆಂತಂದರೆ ನಮ್ಮ ಕಡೆ ಈ ರೀತಿ ನೀರಾವರಿ ಇಲ್ಲ, ನಮ್ಮೂರ ಕಡೆಯಲ್ಲಿ. ಇಲ್ಲಿ ಬರೀ ನೀರು ಎಲ್ಲ ನೋಡಿಕೊಂಡು ಹೋಗೋಕ್ಕೆ ಒಂದು ಖುಷಿ ಆಗುತ್ತೆ. ಇನ್ನು ಮಂಡ್ಯನೋ ರೀಚ್ ಆದ್ವಿ. ರೀಚ್ ಆಗಿ ಇನ್ನು ಹಾಸ್ಪಿಟ್ಲ್ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ನಾವು ಹೋಗೋಷ್ಟೊತ್ತಿಗೆಲ್ಲ 12 ಗಂಟೆ ಆಗಿತ್ತು. ಡಾಕ್ಟ್ರು 10 ಗಂಟೆಗೆ ಬರ್ತಾರೆ ಅಂತ ಹೇಳಿದರು. ನಾವು ಹೋಗೋಷ್ಟೊತ್ತಿಗೆ 12 ಗಂಟೆ ಆಗಿತ್ತು ಅಂತ ಹೋದರೆ ಇನ್ನೂ ಡಾಕ್ಟ್ರು ಬಂದಿರಲಿಲ್ಲ. ಜನ ನೋಡಿ ನಾವು ಫುಲ್ ಸುಸ್ತಾದ್ವಿ. ಹೋಗಿ ಆಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ, ಬಂದಿದ್ದೀವಲ್ವ ತೋರಿಸ್ಕೊಂಡು ಹೋಗಲೇಬೇಕಲ್ವ ಅಂತ ಅಂದ್ಕೊಂಡು ಹೋಗಿ ಟೋಕನ್ ತಗೊಳ್ಳೋಣ ಅಂತ ಹೇಳಿ ಹೋಗಿ ಟೋಕನ್ನ ಬರ್ಸಿದ್ವಿ. ಈ ಡಾಕ್ಟ್ರು ಇಲ್ಲೇ ಹೊರಗಡೆನೇ ನೋಡೋದು, ಇಲ್ಲೇ ಅವ್ರು ಕುತ್ಕೊಂಡು ನೋಡ್ತಾರೆ, ಒಳಗಡೆ ಏನು ನೋಡಲ್ಲ. ಕೈಗುಣ ಚೆನ್ನಾಗಿದೆ, ಎಲ್ಲರೂ ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಅಂತ ಹೇಳಿದರು. ಹಂಗಾಗಿ ನಾವು ಹೋದ್ವಿ. ನಾವು ಟೋಕನ್ ಬರೆಸಿ ಇನ್ನು ಡಾಕ್ಟ್ರು ಬಂದಿಲ್ಲ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಕುತ್ಕೊಂಡಿದ್ದಾಯಿತು. ಮನೆ ತುಂಬ ಚೆನ್ನಾಗಿದೆ, ಗ್ರೀನರಿ ಈ ರೀತಿ ಎಲ್ಲ ಗಿಡಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ. ಕುತ್ಕೊಳ್ಳೋದಕ್ಕೂ ಅಲ್ಲೇ ಎಲ್ಲ ಕುತ್ಕೊಂಡ್ವಿ, ತುಂಬ ಚೆನ್ನಾಗಿದೆ. ಹಿಂಗೆ ಜನ ಎಲ್ಲ ಅಲ್ಲೇ ಕೂತಿರ್ತಾರೆ. ನೋಡ್ತಾ ಹಿಂಗೆ ತುಂಬ ಚೆನ್ನಾಗಿತ್ತು, ಮನೇಲಿ ಕುತ್ಕೊಳ್ಳೋದಕ್ಕೂ ಪ್ರಶಾಂತವಾಗಿದೆ. ಮನೆ ತುಂಬ ಸೈಲೆಂಟಾಗಿದೆ. ಇನ್ನು ಅಲ್ಲಿ ನಮ್ಮದು ಟೋಕನ್ ನಂಬರು 70 ಆಗಿತ್ತು. ಲೇಡೀಸ್ನ 25 ಜನ ಕರೀತಾರೆ, ಜೆಂಟ್ಸ್ನ 25 ಜನ ಕರೀತಾರೆ. ಅದರಲ್ಲೂ ಗ್ರೀನ್ ಕಲರು, ರೆಡ್ ಕಲರ್ ಅಂತ ಎಲ್ಲ ಇರುತ್ತೆ. ನಮ್ಮದು ಟೋಕನ್ ಬರೋಷ್ಟೊತ್ತಿಗೆ ಆ ಡಾಕ್ಟ್ರು ಬಂದು ನೋಡೋಷ್ಟೊತ್ತಿಗೆ 1 ಅವರ್ ಅಂದರೆ ಬೇಗ ನೋಡ್ತಾರೆ. 1 ಅವರಿಗೆಲ್ಲ ಒಂದು 75ರಿಂದ 100 ಜನ ತುಂಬ ನೋಡಿ ಕಳಿಸ್ತಾರೆ. ತೋರಿಸ್ಕೊಂಡು ಅಲ್ಲೇ ಊಟ ಮಾಡಿಕೊಂಡು ಮತ್ತೆ ಬಸ್ ಹತ್ತಿ ಬಂದು ಅಲ್ಲಿ RD ಸರ್ಕಲಲ್ಲಿ ಇಳ್ಕೊಂಡಿದ್ದಾಯಿತು. ಹಾಗೆ ಪ್ಯಾಲೇಸ್ ಹೊರಗಡೆಯಿಂದನೇ ನೋಡಿಕೊಂಡು, ಮೈಸೂರು ಪ್ಯಾಲೇಸ್ ನೋಡೋದೇ ಒಂದು ಖುಷಿ ಅಲ್ವಾ. ನೋಡ್ಕೊಂಡು ಇನ್ನು ಮಾರ್ಕೆಟ್ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ನೋಡಿಕೊಂಡು ನಡ್ಕೊಂಡೇ ಹೋದ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆ ವೆದರಲ್ಲಂತೂ ನೋಡೋಕ್ಕೆ ಒಂದು ಖುಷಿ ಆಗ್ತಿತ್ತು. ಹೀಗೆ ನೋಡಿಕೊಂಡು ಅವಳು ಶಾಪಿಂಗ್ ಮಾಡಬೇಕು ಅಂತ ಹೇಳಿದ್ಲು. ಹಂಗಾಗಿ ಬಟ್ಟೆ ಅಂಗಡಿಗೆ ಹೋದ್ವಿ. ಗೌರಿ ಹಬ್ಬ ಅಲ್ವಾ, ಬಾಗಿನ ಕೊಡೋಕೆ ಬಂದಿದ್ರಲ್ಲ, ಸೀರೆ ತೊಗೊಳಕ್ಕೆ ಹೇಳಿದ್ರು. ಇನ್ನು ನಮಗೂ ಮೈಸೂರು ಹೊಸದು, ಹೋಗ್ಬಿಟ್ಟು ಸುಸ್ತಾಗಿದ್ರು ಪರವಾಗಿಲ್ಲ, ಇನ್ನು ಸೀರೆ ತೊಗೊಳೋದಂತಂದರೆ ನಾವೆಲ್ಲಿ ಹೋಗ್ತೀವಿ ಹೆಣ್ಮಕ್ಳು. ಅದು ಇಲ್ಲ, ಇದು ಇಲ್ಲ, ಅದು ಸೀರೆ ಆರಿಸೋದೇ ಒಂದು ನಮಗೆ ಟಾಸ್ಕ್ ಆಗಿರುತ್ತೆ. ಹಂಗಾಗಿ ಹೊಸ ಜಾಗ, ಹೊಸ ಜನಗಳು ಕೇಳ್ಕೊಂಡು ನಾವು ಮೈಸೂರಲ್ಲಿ ಸೀರೆ ಹುಡುಕಿದ್ದಾಯಿತು. ಇನ್ನು ಸೀರೆ ಎಲ್ಲ ಸೆಲೆಕ್ಟ್ ಮಾಡಿ ಇನ್ನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ರೆಡಿಯಾಗಿ ನಾವು ಸಹ ಬಂದ್ವಿ. ಹಾಸ್ಪಿಟ್ಲು ಮಾತ್ರ ತುಂಬ ಚೆನ್ನಾಗಿದೆ. ಅವ್ರೇನು ದುಡ್ಡಿಗೆ ಆಸೆ ಮಾಡಲ್ಲ ಡಾಕ್ಟ್ರು, ಚೆನ್ನಾಗಿ ನೋಡ್ತಾರೆ. ಹಂಗೆ ಇಲ್ಲಿ ಮೈಸೂರಲ್ಲಿ ಇಲ್ಲಿ ಎಲ್ಲ ಶಾಪಿಂಗ್ ಸೆಂಟ್ರ್ಗಳನ್ನೆಲ್ಲ ನಮಗೂ ಹೊಸದಾಗಿ ನೋಡಿಕೊಂಡು ನೋಡೋಣ ಏನೇನಿದೆ ಅಂತೆಲ್ಲ ಅಂದ್ಕೊಂಡು ಒಂದು ರೌಂಡ್ ಹಾಕ್ಕೊಂಡು ಕೊನೆಗೆ ಫುಲ್ ಸುಸ್ತಾಗಿ ಒಂದು ಲೋಟ ಜ್ಯೂಸ್ ಕುಡ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಜ್ಯೂಸ್ ಸೆಂಟ್ರಿಗೆ ಹೋದ್ವಿ. ಅಲ್ಲಿಂದ ಜ್ಯೂಸ್ ಎಲ್ಲ ಕುಡ್ಕೊಂಡು ಅಷ್ಟೊತ್ತಿಗೆಲ್ಲ ಸಂಜೆ ಆಗಿತ್ತು ಆಲ್ರೆಡಿ, ಅಲ್ಲ ಒಂದು 5 o'clock ಮೇಲೆ ಆಗಿತ್ತು. ನಂತರ ಮನೆಗೆ ಬರೋಣ ಅಂತ ಅಂದ್ಕೊಂಡು ಮನೆಗೆ ಬಂದ್ವಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್